ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಇವತ್ತಿನ ರೆಸಿಪಿ ಏನು ಅಂತ. ಅದೇ ಪಾಲಕ್ ಪನ್ನೀರ್. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಟು ತೊಳೆದಿರೋ ಸೊಪ್ಪನ್ನ ಬೇಯಿಸ್ಕೊಳ್ಳೋಣ. ಅದು ಸ್ವಲ್ಪ ಬೆಂದಮೇಲೆ ಐಸ್ ವಾಟ್ರಿಗೆ ಹಾಕೋಣ. ಐಸ್ ವಾಟ್ರಿಗೆ ಹಾಕೋದ್ರಿಂದ ಕಲರ್ ಚೇಂಜ್ ಆಗೋಲ್ಲ ಮತ್ತು ನಮಗೆ ಗ್ರೈಂಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಐಸ್ ವಾಟ್ರಿಂದ ನೀರು ಹಿಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಸೊಪ್ಪು ನೀವು ಎಷ್ಟು ಬಳಸ್ತೀರೋ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು. ನಿಮಗೆ ಅದು ಬೆನಿಫಿಟ್ಸ್ ತುಂಬ ಇದೆ. ಐ ಸೈಟ್ ಇಂಪ್ರೂವ್ ಆಗುತ್ತೆ, ಹೇರ್ ಮತ್ತು ಸ್ಕಿನ್, ಹಾರ್ಟ್ ಹೆಲ್ತಿಗೆ ಇಂಪ್ರೂವ್ ಆಗುತ್ತೆ, ಮತ್ತು ರಿಚ್ ಇನ್ ಫೈಬರು, BP ಮ್ಯಾನೇಜ್ ಆಗುತ್ತೆ, ಮತ್ತು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಒಳ್ಳೆ ಇಮ್ಯುನಿಟಿಯಾಗಿ ವರ್ಕ್ ಮಾಡುತ್ತೆ. ನಮಗೆ ಬೇಕಾಗಿರೋದು ಈರುಳ್ಳಿ, ಬೆಳ್ಳುಳ್ಳಿ, ಜಿಂಜರು ಮತ್ತು ಹಸಿಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಜೀರಿಗೆ ಪೌಡರು, ಗರಂ ಮಸಾಲ ಮತ್ತು ಪನ್ನೀರು. ಕಡಾಯಿಗೆ 2 ಸ್ಪೂನ್ ಬೆಣ್ಣೆ, ಅದು ಕಾಯ್ದ ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದು ಕ್ರಂಚಿಯಾಗಿರಬೇಕು. ಪಾಲಕ್ ಪನ್ನೀರ್ ತಿನ್ನೋವಾಗ ಚೆನ್ನಾಗಿರುತ್ತೆ. ನಿಮ್ಗೆ ಹಸಿಮೆಣಸಿನ್ಕಾಯಿಯು ಅಷ್ಟೇ 3ರಿಂದ 4 ಬೇಕಾಗುತ್ತೆ. ಮತ್ತು ಜಿಂಜರು ಕಟ್ ಮಾಡಿರೋದು ಎಲ್ಲ ಸಣ್ಣಗೆ ಹೆಚ್ಕೊಳ್ಳಿ. ಅದು ಸ್ವಲ್ಪ ಬೆಂದಮೇಲೆ ಆನಿಯನ್ ಹಾಕ್ಕೊಳ್ಳೋಣ. ಆನಿಯನು ಸಾಫ್ಟಾಗಿ ಬೇಯಿಸ್ಬೇಡಿ, ಅದು ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ ಪಾಲಕ್ ಪನ್ನೀರ್ಗೆ. ಇದು ಬೇಗನೂ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಅದು ಸ್ವಲ್ಪ ಬೆಂದಮೇಲೆ ಆ ರುಬ್ಬಿಟ್ಕೊಂಡಿರೋ ಪಾಲಕ್ ಸೊಪ್ಪು ಹಾಕ್ಕೊಳ್ಳೋಣ ಪೇಸ್ಟು. ನಾವು ಆ ಬೇಯಿಸಿಟ್ಟಿದ್ದ ನೀರನ್ನ ಹಾಗೆ ಇಟ್ಕೊಂಡಿದ್ದೀನಿ, ಅದನ್ನೇ ಯೂಸ್ ಮಾಡ್ಬೋದು. ಅಚ್ಕಾರದ ಪುಡಿ ಹಾಕಿದ್ದೀನಿ ಮತ್ತು ಜೀರಿಗೆ ಪೌಡ್ರು, ಗರಂ ಮಸಾಲ ಆಪ್ಷನ್ನು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗ್ರೀನ್ ಆಗಿದೆ. ಈ ಪಾಲಕ್ ಪನ್ನೀರು ತುಂಬ ಜನ ತುಂಬ ಥರ ಮಾಡ್ತಾರೆ. ನಾನು ಈ ಥರ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತಾಯಿದ್ದೀನಿ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಸೊಪ್ಪು ಬೇಯಿಸಿರೋ ನೀರನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೀವು ಅದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಗಟ್ಟಿ ಬೇಕಾ ತೆಳು ಬೇಕಂತ. ಇದು ಮೀಡಿಯಮ್ ಆಗಿದ್ರೆ ಸಾಕು. ಇದು ತುಂಬ ಗಟ್ಟಿ ಮಾಡಬೇಡಿ, ಯಾಕಂದರೆ ಪನ್ನೀರು ಬೇರೆ ಆ್ಯಡ್ ಮಾಡೋದ್ರಿಂದ ತುಂಬ ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಗ್ರೇವಿ. ಸೊಪ್ಪು ಮೊದಲೇ ಕುಕ್ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಕುಕ್ ಆಗೋದು ಬೇಡ, ಸ್ವಲ್ಪ ಕುಕ್ ಆದರೆ ಸಾಕು. ಅದು ಎಣ್ಣೆ ಎಲ್ಲ ಬಿಡೋದು ಶುರು ಆಗುತ್ತಲ್ಲ, ಆವಾಗ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳಿ. ಕೆಲವರು ಪನ್ನೀರನ್ನ ಫ್ರೈ ಮಾಡಿ ಹಾಕ್ತಾರೆ, ನಾವು ಹಾಗೆ ಹಾಕ್ತೀವಿ. ಇದು ಹಾಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಪನ್ನೀರ್ ಹಾಕಿದ್ಮೇಲೆ ತಿರುಗಿಸ್ತಾನೆ ಇರಿ. ಒಂದು 5 to 6 ಮಿನಿಟ್ಸ್ಗೆಲ್ಲ ಅದು ಬೆಂದ್ಕೊಳ್ಳುತ್ತೆ. ಅದಾದಮೇಲೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೋಬೇಕು. ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಆ ಬಿಸಿನಲ್ಲೇ ಅದು ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಪಾಲಕ್ ಪನ್ನೀರ್ ರೆಡಿ. ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ ರೆಡಿ. ಪರೋಟ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಒನ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.